ಅಂತಿಮ ಒಂದು ಚೆಂಡು ಬಾಕಿ ಇದೆ. ದಿವಂಗತ ಸುದೀಪ್ ರೈರವರು ಈ ನಾಡಿನಲ್ಲಿ ಒಂದು ಸೌಹಾರ್ದತೆ ಬೆಳೆಯಬೇಕು ಎಂಬ ನಿಟ್ಟಿನಲ್ಲಿ ಯಾವಾಗಲೂ ಚರ್ಚೆಗಳನ್ನು ನಡೆಸ್ತಾ ಜಮಾಲ್ ಮತ್ತು ಸುದೀಪ್ ರೈರವರು ಒಡನಾಟಿಗೆ ಇದ್ದರು. ಆದರೆ ದೇವರ ತೀರ್ಮಾನವೇ ಬೇರೆಯಾಗಿತ್ತು. ಪಂದ್ಯಾಕೂಟವನ್ನು ಆಯೋಜಿಸಬೇಕು ಏಪ್ರಿಲಲ್ಲೆಂಬ ತೀರ್ಮಾನದ ಮಧ್ಯೆ ನಮ್ಮಿಂದಾಗಲಿದ ದಿವಂಗತ ಸುದೀಪ್ ರೈರವರ ಸ್ಮರಣಾರ್ಥವಾಗಿ ಜಮಾಲ್ ರವರನ್ನು ಈ ಪಂದ್ಯಾಕೂಟವನ್ನು ಆಯೋಜಿಸಿರುತ್ತಾರೆ. ಈ ಪಂದ್ಯಾಕೂಟದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಚಿದಾನಂದ ಮಾಣಿ ನ್ಯಾಯವಾದಿಗಳು, ಡಾಕ್ಟರ್ ರಘು KPC ಸದಸ್ಯರು ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅನೀಪ್ KPCC ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ, ಬಾಲಕೃಷ್ಣ ಬಾನಜಾಲು, ಅಭಿಜಿತ್ ಶೆಟ್ಟಿ, ಮೊಹಮ್ಮದ್ ಸಾದಿಕ್, ಪ್ರಜ್ವಲ್ ಡಿಸೋಜಾ, ಬದ್ರುದ್ದೀನ್ ಅಮಾನ್, ಫಯಾಜ್ ನೆಕ್ಕಿಲಾಡಿ, ಆರಿಫ್ ಗೋಲಿತೊಟ್ಟು, ಲೋಕೇಶ್ ಬಾನಜಾಲು, ಶಿಬು ವರ್ಗೀಸ್ ಎಲ್ಲರನ್ನೂ ವೇದಿಕೆ ಹತ್ತ ಆಹ್ವಾನಿಸ್ತಾ ಇದ್ದೇನೆ. ಲಿಂಡೋ ಆರ್ಲಾ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಚಿದಾನಂದ ಮಾಣಿ ನ್ಯಾಯವಾದಿಗಳು, ಹೈಕೋರ್ಟ್ ಕರ್ನಾಟಕ. ಇವರನ್ನು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ KM ಜಮಾಲ್ ರವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಡಾಕ್ಟರ್ ರಘು KPCC ಸದಸ್ಯರು ಸುದೀಪ್ ರೈರವರ ಹತ್ರ ಪ್ರೀತಿ ಇಟ್ಟು ಇವರ ಸ್ಮರಣಾರ್ಥಕ್ಕೆ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ವೇದಿಕೆಯಲ್ಲಿ ಸೆಮಿಫೈನಲ್ ಅದೇ ರೀತಿ ಫೈನಲ್ ಪಂದ್ಯಾಕೂಟವನ್ನು ವೀಕ್ಷಿಸಿ ಯುವಕರಿಗೆಲ್ಲ ಉರಿದುಂಬಿಸಿದಂಥ ರಘು ಸರ್ ಅವರಿಗೆ ನೌಸೀರ್ ರವರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮಲ್ಲಿ ಕೆಲವು ದಿನಗಳ ಹಿಂದೆ ಜಮಾಲ್ ರವರು ಈ ಒಂದು ವಿಷಯವನ್ನು ನಮ್ಮ ಹತ್ರ ತಿಳಿಸ್ತಾರೆ. ದಿವಂಗತ ಸುದೀಪ್ ರೈಯವರು ಈ ನಾಡಿನಲ್ಲಿ ಸೌಹಾರ್ದತೆಯನ್ನು ಬೆಳೆಸಬೇಕು, ನಾವೊಂದು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ನಡೆಸಬೇಕು ಎಂಬ ತೀರ್ಮಾನ ಕೈಗೊಂಡಿದ್ದಾರೆ. ಅವರ ಮರಣ ಸುದ್ದಿ ಕೇಳಿದಾಗ ಭಾಳಷ್ಟು ದುಃಖಿತರಾದಂಥ ಜಮಾಲ್ ರವರು ನಮ್ಮ ಹತ್ರ ಈ ವಿಷಯವನ್ನು ಮಂಡಿಸ್ತಾರೆ. ಆಗ ನಾವು ಅವರಿಗೆ ನೀವು ಈ ಪಂದ್ಯಾಟವನ್ನು ಅವರ ಸ್ಮರಣಾರ್ಥವಾಗಿ ನೀವು ನಡೆಸಬೇಕು ಎಂಬ ಬೆನ್ನು ತಟ್ಟಿ ಮುಂದೆ ಬಂದವರು ನಮ್ಮ ವೇದಿಕೆಯಲ್ಲಿರುವಂಥ ಬದ್ರುದ್ದೀನ್ ಅಮಾನ್ ರವರು. ಅವರನ್ನು ಈ ಪಂದ್ಯಾಕೂಟದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಿಕೊಡಬೇಕಾಗಿ ದಾವೂದ್ರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಈ ಬಗ್ಗೆ ಕೆಲವೊಂದು ಮಂದಿಯಲ್ಲಿ ಜಮಾಲ್ ರವರು ಚರ್ಚಿಸಿರುತ್ತಾರೆ. ಅದರಲ್ಲಿ ಸುದೀಪ್ ರವರ ಆತ್ಮೀಯರು ಆದಂಥ ಗಂಗಾಧರ್ ಶೆಟ್ಟಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಇವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತಿದ್ದೇನೆ. ಬಿಸಾರ ತಂಡದ ಅಧ್ಯಕ್ಷರು ಆದಂಥ ಅನ್ಸಾರ್ ರವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಾಡಿನ ಬಿಸಾರ ಫ್ರೆಂಡ್ಸಿನ ಗೌರವಾಧ್ಯಕ್ಷರು, ನಮ್ಮ ಯಾವುದೇ ಕಾರ್ಯಕ್ರಮ ನಮ್ಮೂರಲ್ಲೂ ಅದೇ ರೀತಿ ನೆಲ್ಯಾಡಿಯಲ್ಲೂ ಮಾಡುವುದಾದರೆ ನಮಗೆಲ್ಲ ಬೆನ್ನೆಲುಬಾಗಿ ನಿಲ್ಲುವವರು ಕೋಲ್ಪೈ ಯುವ ನಾಯಕ KM ಅನೀಪ್ ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ವೈಯಕ್ತಿಕ ಹಾಗೂ ಈ ನಾಡಿನ ಸುದೀಪ್ ರೈಯವರ ಸ್ಮರಣಾರ್ಥ ಕ್ರಿಕೆಟ್ ಪಂದ್ಯದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇವರಿಗೆ ಜುನೈದ್ ಈ ಪಂದ್ಯಾಟದ ಯಶಸ್ವಿಯಾಗಿ ನಡೆಯಲು ತೀರ್ಪುಗಾರಾಗಿ ಸಹಕರಿಸಿದ ಜುನೈದ್ ರವರು ಸ್ಮರಣಿಕೆ ನೀಡಿ ಗೌರವಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಅದರೊಂದಿಗೆ ನಮ್ಮ ವೇದಿಕೆಯಲ್ಲಿರುವ ಲಿಂಡೋ ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅದಿನಾನ್ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತಿನ ಸ್ಕೋರರ್ ಆಗಿ ನಮ್ಮೊಂದಿಗೆ ಸಹಕರಿಸಿದರು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುದೀಪ್ ರೈರವರ ತಂದೆಯವರಾದಂಥ ದಾಮೋದರ್ ಅವರು ವೇದಿಕೆಗೆ ಆಹ್ವಾನಿಸಿದ್ದಾರೆ. ಇವರನ್ನು ಆರ್ಥಿಕವಾಗಿ ಸ್ವಾಗತಿಸ್ತಿದ್ದೇನೆ. ಇವರನ್ನು ಜಮಾಲ್ ರವರು ಇವರಿಗೆ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂದಂಥ ಎಲ್ಲ ತಂಡಗಳ ಸರ್ವ ಸದಸ್ಯರನ್ನು ಅದೇ ರೀತಿ ವಿಜೇತರಾದಂಥ 2 ತಂಡದ ಸರ್ವ ಸದಸ್ಯರನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ಒಂದು ದಿವಂಗತ ಸುದೀಪ್ ರೈರ ಸ್ಮರಣಾರ್ಥ ಅವರ ಆತ್ಮೀಯ ಮಿತ್ರರಾದಂಥ ಜಮಾಲ್ ರವರನ್ನು ನಡೆಸಿಕೊಂಡದ ಈ ಒಂದು ಪಂದ್ಯಾಕೂಟದಲ್ಲಿ ಅತಿಥಿಗಳಾಗಿ ಆಗಮಿಸಿದಂಥ ಗಂಗಾಧರ್ ಶೆಟ್ಟಿರವರು ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೆಲ್ಯಾಡಿಯ ಇತಿಹಾಸ ಪ್ರಸಿದ್ಧ ಗಾಂಧಿ ಮೈದಾನದಲ್ಲಿ ಸೌಹಾರ್ದ ಟ್ರೋಫಿ ದಿವಂಗತ ಸುದೀಪ್ ರೈ ಸ್ಮರಣಾರ್ಥ ಅವರ ಆತ್ಮೀಯ ಮಿತ್ರರು ಸ್ನೇಹ ಎನ್ನುವುದು ಅದು ಎಷ್ಟು ಪರಿಶುದ್ಧ ಎನ್ನುವುದನ್ನು ನಮಗೆ ತೋರಿಸಿಕೊಟ್ಟಂಥ ಶ್ರೀ ಜಮಾಲ್ ಕೋಲ್ಪೆ ಅವರ ಒಂದು ವಿಶೇಷವಾದಂಥ ಮುತುವರ್ಜಿಯಿಂದ ಈ ಸೌಹಾರ್ದ ಟ್ರೋಫಿ ಕಾರ್ಯಕ್ರಮ ಅತ್ಯಂತ ಈ ಒಂದು ಪಂದ್ಯಾಕೂಟ ನಡೆದಿದೆ. ಇದು ಈ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸುದೀಪ್ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ಪ್ರಾಮಾಣಿಕವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಹೈಕೋರ್ಟ್ ವಕೀಲರು ಗೌರವಾನ್ವಿತ ಚಿದಾನಂದ ಮಾಣಿ ಅವರಿಗೆ ಪ್ರೀತಿಪೂರ್ವಕವಾಗಿ ಅವರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂಥ ನಮ್ಮ ನಾಯಕರು ಇಡೀ ಸುಳ್ಯ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ನಮ್ಮ ಡಾಕ್ಟರ್ ರಘು ಬೆಳ್ಳಿಪಾಡಿ ಅವರೇ, ಅದೇ ರೀತಿ ಸುದೀಪನ ತಂದೆ ಮಗನಿಗೆ ಯಾವ ರೀತಿ ಒಂದು ಋಣವನ್ನು ತೀರಿಸಬಹುದು, ಆ ಮಗನಿಗೆ ಏನು ಮಾಡಬಹುದು ಎನ್ನುವಂಥ ನೆಲೆಯಲ್ಲಿ ಈ ಸಮಾಜಕ್ಕೆ ತೋರಿಸಿಕೊಟ್ಟಂಥ ಆ ಕಷ್ಟ ಕಾಲದಲ್ಲಿ ದುಃಖದ ಸಂದರ್ಭದಲ್ಲಿ ಆ ಮಗನ ವಿಷಯದಲ್ಲಿ ಎದ್ದು ನಿಂತು ಅದನ್ನು ವಿರೋಧಿಸಿ ಆ ಮಗನಿಗೆ ನ್ಯಾಯ ಕೊಡಿಸುವಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥ ನಮ್ಮ ಆತ್ಮೀಯರು ಗೌರವಾನ್ವಿತರಾದಂಥ ದಾಮೋದರ್ ರೈಗಳವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಅದೇ ರೀತಿ ನೇಸರ ಸಂಸ್ಥೆಯ ಮುಖ್ಯಸ್ಥರಾದಂಥ ಪ್ರಶಾಂತ್ ಸರ್ ಅವರೇ, ಇಸ್ಮಾಯಿಲ್ ಕೋಲ್ಪೆ ಅವರೇ, ಎಲ್ಲ ಜಮಾಲ್ ಕೋಲ್ಪೆ ಅವರೇ, ಎಲ್ಲ ಬಂಧುಗಳೇ, ಎಲ್ಲ ಕ್ರೀಡಾಭಿಮಾನಿಗಳೇ, ಒಂದು ಅತ್ಯಂತ ಉತ್ತಮವಾದಂಥ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸ್ನೇಹ ಬದುಕಿಗೆ ಕೇವಲ ತೋರಿಕೆಗೆ ಅಲ್ಲ, ಸ್ನೇಹ ಎನ್ನುವುದು ಪರಿಶುದ್ಧ, ಅದಕ್ಕೆ ಸಾವಿಲ್ಲ ಎಂಬುದಾಗಿ ಹೇಳ್ಬೋದು. ಇವತ್ತು ಸುದೀಪ್ ರವರು ನಿಧನರಾಗಿದ್ದಾರೆ, ಆದರೆ ಅವರ ಹೆಸರಿಗೆ ಶಾಶ್ವತವಾದಂಥ ಸತ್ಕೀರ್ತಿಯನ್ನು ಕೊಡುವಂಥ ಕೆಲಸವನ್ನು ಅವರ ಆತ್ಮೀಯ ಮಿತ್ರರಾದಂಥ ಜಮಾಲ್ ಕೋಲ್ಪೆಯವರು ಮಾಡ್ತಾ ಬಂದಿದ್ದಾರೆ. ಹಗಲಿರುಳು ಶ್ರಮವನ್ನು ವಹಿಸಿ ಇಂಥ ಪಂದ್ಯಾಕೂಟ ನಡೆಸಬೇಕಿದ್ರೆ ಅಷ್ಟು ಸುಲಭ ಅಲ್ಲ. ಎಲ್ಲವನ್ನು ಸಂಘಟಿಸುವುದರ ಮೂಲಕ ಒಂದು ಅತ್ಯಂತ ಯಶಸ್ವಿಯಾಗಿ ಸುದೀಪರ ದಿವ್ಯ ಆತ್ಮಕ್ಕೆ ಶಾಂತಿಯನ್ನು ಕೋರುವಲ್ಲಿ ತಮ್ಮ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿದಂಥ ಜಮಾಲ್ ಕೋಲ್ಪೆಯವರಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಅವರನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು ಎಂಬುದಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಸುದೀಪನ ತಂದೆಯಾದಂಥ ದಾಮೋದರ ರೈಗಳು ಪುತ್ರ ಶೋಕ ನಿರಂತರ ಎಂಬುದಾಗಿ ಹೇಳ್ತಾರೆ. ಮಕ್ಕಳನ್ನು ಕಳ್ಕೊಂಡಂಥ ಆ ದುಃಖ ಅದನ್ನು ಶಮನ ಮಾಡಲು ಸಾಧ್ಯವಿಲ್ಲ, ಅದು ದೇವರೇ ಮಾಡಬೇಕಷ್ಟೇ, ನಾವು ಹೇಳಿದ್ರೆ ಸಾಕಾಗುವುದಿಲ್ಲ. ಆದರೆ ಮಗನ ಆ ಒಂದು ನಿಧನದ ಸಂದರ್ಭದಲ್ಲಿ ಧೃತಿಗೆಡದೆ ತನ್ನ ಇಡೀ ಕುಟುಂಬಕ್ಕೆ ಒಂದು ಬೆಂಗಾವಲಾಗಿ ಧೈರ್ಯದಿಂದ ಮುಂದೆ ನಿಂತು ಆ ಏನು ಹನಿ ಟ್ರಾಪಿನ ಒಳಗೆ ಆ ಮಗನ ಸಾವಾಗಿದೆ, ಆ ವಿಷವರ್ತುಲದಲ್ಲಿ ಮಗ ಸಿಲುಕಿದ್ದಾನೆ, ಅದಕ್ಕೆ ಎದೆಗಾರಿಕೆಯಿಂದ ಅದನ್ನು ಕಾನೂನು ಮೂಲಕ ಹೋರಾಟವನ್ನು ನಡೆಸಿ ಇಂದು ಅವಳು ಜೈಲು ಸೇರುವಲ್ಲಿ, ಅವಳಿಗೆ ಬೇಲ್ ಆಗಲಿಲ್ಲ, ಜಾಮೀನು ಆಗಲಿಲ್ಲ, ಅದು ಜಾಮೀನು ಸಿಗುವುದೂ ಇಲ್ಲ.
ಯಾಕಂತ ಹೇಳಿದರೆ ಮೇಲೆ ನೋಡುವ ಒಬ್ಬ ನೋಡ್ತಾನೆ, ಅವನು ನ್ಯಾಯವನ್ನು ಕೊಡ್ತಾನೆ ಎನ್ನುವಂಥ ನಂಬಿಕೆಯಿಂದ ತನ್ನ ಕೆಲಸ ಅದು ಮಗನ ಕೆಲಸ, ದೇವರ ಕೆಲಸ ಎಂಬುದಾಗಿ ಮಾಡುವುದರ ಮೂಲಕ ಇಲ್ಲಿಯವರೆಗೆ ಜಯ ಸಿಕ್ಕಿದೆ ಎಂಬುದಾಗಿ ಇನ್ನು ಮುಂದಕ್ಕೂ ಜಯ ಸಿಗ್ತದೆ ಅಂತ ದಾಮೋದರ್ ಶೆಟ್ಟರ ಆ ಕೆಲಸ ಇಡೀ ಸಮಾಜಕ್ಕೆ ಮಾದರಿ ಎಂಬುದಾಗಿ ಹೇಳ್ಬೋದು. ಒಬ್ಬ ತಂದೆಯಾಗಿ ಆ ಮಗನ ನೆನಪಾರ್ಥ ಫಲ ವಸ್ತುಗಳನ್ನು, ಆ ಗಿಡಗಳನ್ನು ಅವರು ನೆಟ್ಟರು. ಮಗನ ಪ್ರೀತಿಯನ್ನು ಆ ಸಸ್ಯದಲ್ಲಿ, ಪ್ರಕೃತಿಯಲ್ಲಿ ಅವರು ನೋಡಿದರು. ಪ್ರಕೃತಿಯಲ್ಲಿ ತುಂಬ ಫಲವಸ್ತುಗಳನ್ನು ಅವರು ನೆಟ್ಟು ಮಗನ ಒಂದು ಸ್ಮರಣಾರ್ಥ ಕಾರ್ಯಕ್ರಮ ಮಾಡಿದರು ಈ ಹಿಂದೆ ಮುನ್ನೆ. ಇದೀಗ ಇಂತಹ ಒಂದು ಪಂದ್ಯಾಕೂಟ ನೋಡಿ, ಒಂದು ಕಾರ್ಯಕ್ರಮ ಅದಕ್ಕೆ ಸೇರಿಕೊಂಡು ಹೋಗ್ತದೆ. ಸುದೀಪ್ ರೈ ಸ್ಮರಣಾರ್ಥ, ಸುದೀಪನ ಆತ್ಮೀಯ ವರ್ತುಲದಲ್ಲಿ ಅನೇಕ ಜನ ಇದ್ದಾರೆ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದಂಥ ಹೊತ್ತಿನಲ್ಲಿ ಇಲ್ಲಿ ಸೋಲಾರ್ ಆ ಕೆಲಸವನ್ನು ಸುದೀಪ್ರ ಮಾಡ್ತಾಯಿದ್ರು. ನಾವು ಸಹ ಪಂಚಾಯತಿನಿಂದ ಅವರಿಗೆ ಸೋಲಾರ್ ಅದಕ್ಕೆ ಅಳವಡಿಸಲು ಕೊಟ್ಟಿದ್ದೆವು. ಒಂದು ಒಳ್ಳೆಯ ಕಾಯಕ, ಒಬ್ಬ ಒಳ್ಳೆಯ ಪ್ರೀತಿ ಪಾತ್ರ ಹುಡುಗ, ಒಬ್ಬ ಒಳ್ಳೆಯ ಸ್ನೇಹಜೀವಿ, ಒಬ್ಬ ಒಳ್ಳೆಯ ಪರೋಪಕಾರಿ, ಒಬ್ಬ ಒಳ್ಳೆಯ ನಿಷ್ಕಲಂಕ ವ್ಯಕ್ತಿತ್ವದ ವ್ಯಕ್ತಿ. ಅಂತಹ ವ್ಯಕ್ತಿಗಳು ಸಮಾಜದಲ್ಲಿ ಹೇಗೆ ವಿಷವರ್ತುಲಕ್ಕೆ ಸಿಕ್ಕಾಕೊಳ್ತಾರೆ ಎನ್ನುವುದನ್ನು ನಾವು ಸುದೀಪನ ನೋಡಿ ನಾವು ಗಮನಿಸಬಹುದು. ಹೆಚ್ಚು ಮಾತನಾಡಲು ಹೋಗುವುದಿಲ್ಲ. ಅನೇಕ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳುವುದು ಇಷ್ಟೇ, ಸತ್ಯ ಧರ್ಮಕ್ಕೆ ಜಯವಾಗಲಿ. ಆ ಮೂಲಕ ಸುದೀಪನ ಸಾವು ಸಮಾಜಕ್ಕೆ ಒಂದು ಸಂದೇಶವಾಗಲಿ. ಆ ಮೂಲಕ ಸುದೀಪನ ಸ್ಮರಣಾರ್ಥ ಕಾರ್ಯಕ್ರಮಗಳು ಹರಿಯುವ ನೀರಿನಂತೆ ಸದಾ ನಡೆಯುತ್ತಾ ಇರಲಿ. ಜಮಾಲ್ ಕೋಲ್ಪೆ ಅಂತಹ ಮಿತ್ರರು ಪ್ರತಿ ವರ್ಷ ಇಂತಹ ಮಿತ್ರನ ಕಾರ್ಯಕ್ರಮ ನಡೆಸುವಲ್ಲಿ ಅವರ ಯಶಸ್ಸು ಅವರಿಗೆ ಸಿಗಲಿ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತಾ ಮತ್ತೊಮ್ಮೆ ಇಡೀ ತಂಡಕ್ಕೆ ನಾನು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸುತ್ತಾ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ಗೆದ್ದ ಮತ್ತು ಎಲ್ಲ ಈ ಕಾರ್ಯಕ್ರಮದಲ್ಲಿ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡಗಳಿಗೂ ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಮುಂದಕ್ಕೆ ಡಾಕ್ಟರ್ ರಘು ಸರ್ ಅವರು ಶುಭಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಳಿಯುವುದು ದೇಹ, ಉಳಿಯುವುದು ಕಾಯ. ಈ ಒಂದು ನಾಣ್ಣುಡಿಯಂತೆ ಇತ್ತೀಚೆಗೆ ಅಕಾಲಿಕ ನಿಧನರಾದ ಸುದೀಪ್ ರೈ ಅವರ ಸ್ಮರಣಾರ್ಥ ಇವತ್ತು ಸೌಹಾರ್ದತೆಗಾಗಿ ಕ್ರಿಕೆಟ್ ಪಂದ್ಯ ಎನ್ನುವಂಥ ಒಂದು ಕಾನ್ಸೆಪ್ಟಿನಿಂದ ಇವತ್ತು ನೀವು ಈ ಕಾರ್ಯಕ್ರಮ ನಡೆಸಿದಿರಿ. ಈ ಒಂದು ಕಾರ್ಯಕ್ರಮವನ್ನು ಬೆಳಗ್ಗೆ ಉದ್ಘಾಟನೆ ಮಾಡಿದ ನನ್ನ ಸನ್ಮಿತ್ರರು, ಅದೇ ರೀತಿ ನಾಯಕರಾದ ಗಂಗಾಧರ್ ಶೆಟ್ಟಿಯವರೇ, ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನ್ಯಾಯವಾದಿಗಳಾದ ಚಿದಾನಂದ್ ಸರ್ ಅವರೇ, ದಾಮೋದರಿಗಳಿಗೆ, ಯುವ ನಾಯಕರಾದ ಇಸ್ಮಾಯಿಲ್ರವರೇ, ಜಮಾಲ್ರವರೇ, ವೇದಿಕೆಯಲ್ಲಿರುವೆಲ್ಲ ಗಣ್ಯರೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇದೊಂದು ಅವಿಸ್ಮರಣೀಯ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಸೌಹಾರ್ದತೆಗೋಸ್ಕರ ತಾವು ಇಲ್ಲಿ ಈ ಒಂದು ಪುಣ್ಯಭೂಮಿಯಲ್ಲಿ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಮೊದಲನೇದಾಗಿ ಅಭಿನಂದಿಸ್ತೇನೆ. ಶ್ರೀಯುತ ಸುದೀಪ್ ರೈ ಅವರು ಈ ಭಾಗದಲ್ಲಿ ಒಬ್ಬ ಯುವ ನಾಯಕರಾಗಿ ಪ್ರಾಮಾಣಿಕತೆಯಿಂದ ಎಲ್ಲ ಯುವ ಮಿತ್ರರೊಟ್ಟಿಗೆ ಸೇರಿ ಈ ಒಂದು ಪ್ರದೇಶದಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ವಿಚಾರದೊಂದಿಗೆ ಸೌಹಾರ್ದತೆಯಿಂದ ಕೂಡಿ ಬಾಳ್ತಿದ್ದರು. ಎಲ್ಲರಿಗೂ ಬಹಳ ಹತ್ತಿರದವರಾಗಿದ್ದರು ಅಂತ ಹೇಳಿ ನನಗೆ ಗೊತ್ತು. ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ನಿಜವಾಗಿಯೂ ಬಹಳ ಶ್ಲಾಘನೀಯ. ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮವನ್ನು ತಾವು ಜಮಾಲ್ರು ಅದೇ ರೀತಿಯಲ್ಲಿ ಯುವಕರೆಲ್ಲ ಸೇರಿ ಆಯೋಜಿಸಬೇಕೆನ್ನುವಂತಹ ಒಂದು ನನ್ನ ಮನವಿ ಕೂಡ. ಇವತ್ತು ಈ ಕ್ರೀಡೆ ಕೇವಲ ಬಹುಮಾನಕ್ಕೋಸ್ಕರ ಮಾಡಿದ್ದಲ್ಲ, ನಾವೆಲ್ಲರೂ ಈ ಸಮಾಜದಲ್ಲಿ ಸಹೋದರಂತೆ ಬಾಳಬೇಕು, ಆ ಸೌಹಾರ್ದ ಉಳಿಬೇಕು ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಮಾಡಿದ್ದೇವೆ. ಹಾಗಾಗಿ ಈ ಒಂದು ಕ್ರಿಕೆಟ್ ಪಂದ್ಯವು ಬಹಳ
ತಮಗೆಲ್ಲರಿಗೂ ಒಂದು ಉತ್ತಮ ಸಂದೇಶ ನೀಡ್ತದೆ ಎನ್ನುವಂತಹ ಒಂದು ಮನಸ್ಥಿತಿಯಿಂದ ನಾನು ಇಲ್ಲಿಗೆ ಜಮಾಲ್ರನಿಗೆ ಕಳೆದ ವಾರದಿಂದಲೇ ಡಾಕ್ಟ್ರೆ ನೀವು ಬರಬೇಕು, ನಿಮ್ಮನ್ನೆಲ್ಲರೂ ಇಲ್ಲಿಗೆ ಪರಿಚಿತರು ಎನ್ನುವಂತಹ ಒಂದು ನಿನ್ನೆ ಕೂಡ ರಾತ್ರಿ ಫೋನ್ ಮಾಡಿದ್ದು. ಖಂಡಿತ ಬರ್ತೇನೆ, ಬಂದೇ ಬರ್ತೇನೆ. ಈ ಒಂದು ಸೌಹಾರ್ದ ಅಂತ ಹೇಳಿದರೆ ನನಗೆ ಬಹಳ ಒಂದು ನನ್ನ ಮನಸ್ಸಲ್ಲಿ ಆ ಸೌಹಾರ್ದ ಉಳಿಯಬೇಕು ಎನ್ನುವಂತಹ ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಹಾಗಾಗಿ ನಾವೆಲ್ಲರೂ ಈ ದೇಶ ಕಟ್ಟುವಂತಹ ಕೆಲಸ ಮಾಡುವಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ಈ ಮಾತಿಗೆ ಕೊನೆಯ ಒಂದು ಮಾತು ಹೇಳಿ, ನಿಜವಾಗಿ ಇದು ಮುಂದೆ ಕೂಡ ಪ್ರತಿ ವರ್ಷ ನಡೆಯಲೆಂದು ಆಶಿಸ್ತೇನೆ. ಧನ್ಯವಾದಗಳು ಸರ್. ಮುಂದಕ್ಕೆ ಬದ್ರುದ್ದೀನ್ ಅಮಾನ್ರವರು ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜಮಾಲ್ ಅವರು ಆಯೋಜನೆ ಮಾಡಿರುವಂತಹ ದಿವಂಗತ ಸುದೀಪ್ ರೈ ಅವರ ಸ್ಮರಣಾರ್ಥವಾಗಿ ನಡೆದಿರುವಂಥ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ನನ್ನ ಒಂದು ಅನಿಸಿಕೆ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಹುಟ್ಟು ನಮಗೆ ಗೊತ್ತಿಲ್ಲ, ಯಾವಾಗ ಹುಟ್ಟಿದ್ದೇವೆ, ಅದರ ನಲಿವು ಏನು ಅಂತ ನಾವು ನೋಡಿಲ್ಲ, ಸಾವು ಹೇಗೆ ಬರುತ್ತೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಆದರೆ ಅದರ ಮಧ್ಯದಲ್ಲಿರುವಂಥ ಒಂದು ಜೀವನ ಇದೆಯಲ್ಲ, ಆ ಜೀವನದಲ್ಲಿ ನಾವು ಎಂಥ ಗೆಳೆಯರನ್ನು ಸಂಪಾದಿಸಿದ್ದೇವೆ ಅಂತೇಳಿ ನೋಡಲಿಕ್ಕೆ ಇದೊಂದು ಉದಾಹರಣೆ ಸಾಕ್ಷಿ. ಜಮಾಲ್ ಅವರು ಸುದೀಪ್ ರೈ ಅವರ ದೇಹ ದೂರವಾದರೂ ಸಹ ಅವರನ್ನು ಈ ಊರಿನಲ್ಲಿ ಯಾರು ಮರೆಯಬಾರದಂತೆ ಹೇಳಿ ಒಂದು ಪಂಥ ಕಟ್ಟಿ, ಆ ಟೊಂಕ ಕಟ್ಟಿ ಅವರನ್ನು ನೆನಪಿಸುವಂಥ ಒಂದು ಕಾರ್ಯಕ್ರಮ ನಡೆಸಿದ್ದಾರಲ್ಲ, ರಿಯಲಿ ಗ್ರೇಟ್ ಜಮಾಲ್ ಅವರೇ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲೇ ನೆಲ್ಯಾಡಿ ಅತ್ಯಂತ ಹೆಚ್ಚಿನ ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವಂಥ ಒಂದು ಊರು, ಹೌದಲ್ಲ ಸರ್? ಅಂಥ ಊರಲ್ಲಿ ಇದು ಒಂದು ಉದಾಹರಣೆ. ನಾನು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೋದಾಗ ಹೇಳ್ತಾ ಇದ್ದೀನಿ, ನಮ್ಮ ಜೀವನದಲ್ಲಿ ನಮ್ಮ ಸಮುದಾಯದ ಎಷ್ಟು ಗೆಳೆಯರಿದ್ದಾರೆ ಅದರ ಜೊತೆಗೆ ಅಷ್ಟೇ ಗೆಳೆಯರನ್ನು, ಅನ್ಯ ಸಮುದಾಯದ ಸಹೋದರರನ್ನು ನಮ್ಮ ಗೆಳೆಯರಾಗಿ ಮಾಡಿಕೊಂಡ್ರೆ ಖಂಡಿತವಾಗಿ ಅವರು ನಮ್ಮನ್ನು ಮರೆಯಲ್ಲ ಅಂತ ಹೇಳುವ ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. ಆದ ಕಾರಣ ಜಮಾಲ್ ಅವರು ನನ್ನೊಟ್ಟಿಗೆ ಒಂದು ಹೇಳಿದರು, ನನ್ನ ಉಸಿರಿನ ಕೊನೆ ತನಕ ಈ ಥರದ ಕ್ರಿಕೆಟನ್ನು ಅವರ ಹೆಸರಲ್ಲಿ ನಾನು ನಡೆಸ್ತಾ ಬರ್ತೀನಿ ಅಂತೇಳಿ ಅವರು ಹೇಳಿದ್ದಾರೆ. ಖಂಡಿತವಾಗಿ ನೀವು ನಡೆಸುವಾಗ ನನ್ನ ಸಹಕಾರ ನಿಮಗೆ ಯಾವತ್ತೂ ಇರುತ್ತೆ. ಅದರ ವಿಚಾರದಲ್ಲಿ ಯಾವತ್ತು ನೀವು ನನ್ನ ಬಳಿಗೆ ಬಂದರೆ ಸುದೀಪ್ ರೈ ಅವರ ವಿಚಾರದಲ್ಲಿ ಖಂಡಿತವಾಗಿಯೂ ನಾನು ನಿಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನೋಡಿ, ಕಾರ್ಯಕ್ರಮದಲ್ಲಿ ಒಂದು ಅತಿಥಿಯಾಗಿ ಬಂದಿರುವಂಥದ್ದು ಚಿದಾನಂದ ಮಾಣಿಯವರು. ಯಾಕೆ ಅವರ ಹೆಸರನ್ನಲ್ಲಿ ಹಾಕಿದ್ದಾರೆ ಅಂತ ಹೇಳಿದರೆ, ನನ್ನ ಗೆಳೆಯನಿಗೆ ಆಗಿರುವಂತಹ ಅನ್ಯಾಯವನ್ನು ನೀವು ಯಾವುದೇ ಕಾರಣಕ್ಕೂ ರಾಜಿ ಆಗದೆ ಕಾನೂನಲ್ಲಿ ಏನೆಲ್ಲ ಶಿಕ್ಷೆ ಅವರಿಗೆ ಮಾಡಿಕೊಡಬೇಕಾಗುತ್ತೋ ಅದನ್ನು ಮಾಡಿಕೊಡಿ ಅಂತ ಹೇಳುವ ನಿಟ್ಟಿನಲ್ಲಿ ಅವರನ್ನು ಈ ವೇದಿಕೆ ಕರೆದಿದ್ದಾರೆ. ದಯವಿಟ್ಟು ಸರ್, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಏನು ಅದಕ್ಕೆ ಕಾರಣ ಏನಂತ ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಕಾರಣಕರ್ತರು ಯಾರಿದ್ದಾರೆ ಅವರಿಗೆ ಕಠಿಣವಾಗಿದ್ದಂಥ ಗಲ್ಲು ಶಿಕ್ಷೆಯನ್ನೇ ಕೊಡಲಿಕ್ಕೆ ನೀವು ಶ್ರಮ ಪಡಬೇಕಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ನಾಡಿನಲ್ಲಿ ಸೌಹಾರ್ದ ಉಳಿಯಬೇಕು, ಎಲ್ಲ ಯುವಕರಿಗೆ ಮಾರ್ಗದರ್ಶಕರಾಗಬೇಕು. ಇದೊಂದು ಅದರೊಂದಿಗೆ ಯಾವುದಾದ್ರೂ ಅವರ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಏನಾದರೂ ಅವರ ಹೆಸರಿನಲ್ಲಿ ದೇಣಿಗೆ ಅಥವಾ ಕೊಡುಗೆ ನೀಡಬೇಕು ಎಂಬ ನಿಟ್ಟಿನಲ್ಲಿ ಅವರು ಈ ಒಂದು ಪಂದ್ಯಾಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಮುಂದಕ್ಕೆ ಜೂನ್ನಲ್ಲಿ ಶಾಲೆ ಪ್ರಾರಂಭವಾಗುವಾಗ ಯಾವುದಾದ್ರೂ ಅವರ ಹೆಸರಿನಲ್ಲಿ ದೊಡ್ಡ ಅವರ ಶಾಶ್ವತ ನೆನಪಿಗೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಅವರ ಉದ್ದೇಶವಿದೆ. ಆ ಉದ್ದೇಶ ಎಲ್ಲ ಈಡೇರಬೇಕಾದ್ರೆ ನಾವೆಲ್ಲರೂ ಜಮಾಲ್ರವರೊಂದಿಗೆ ಕೈ ಜೋಡಿಸಬೇಕಾಗುತ್ತೆ. ನಿಮ್ಮೊಂದಿಗೆ ನಾವೆಲ್ಲ ಇದ್ದೇವೆಂಬ ಭರವಸೆ ನೀಡುತ್ತಾ ಅಧ್ಯಕ್ಷರ ಮಾತಿಗಾಗಿ ನಾನು ಚಿದಾನ್ ಸರ್ ಅವರ ಹತ್ರ ಕೇಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಅತಿಥಿ ಗಣ್ಯರೇ, ಕ್ರೀಡಾಳುಗಳೇ ಹಾಗೂ ಕ್ರೀಡಾಭಿಮಾನಿಗಳೇ, ಮಾತಿಗೂ ಒಂದು ಅರ್ಥ ಇದೆ, ಮೌನಕ್ಕೂ ಒಂದು ಅರ್ಥ ಇದೆ. ಒಂದು ಮಾತಿಂದ 10 ಜನರಿಗೆ ಲಾಭವಾಗುವುದಾದರೆ ಮಾತನಾಡುವುದು ಉತ್ತಮ. ಒಂದು ಮಾತಿಂದ 10 ಜನರಿಗೆ ನೋವುಂಟಾಗುವುದಿದ್ದರೆ ಮಾತನಾಡದಿರುವುದು ಉತ್ತಮ ಅಂತ ಒಂದು ಮಾತಿದೆ. ಇವತ್ತು ನೀವು ದಿವಂಗತ ಸುದೀಪ್ ರೈ ಅವರ ಸ್ಮರಣಾರ್ಥವಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದೀರಿ. ಕ್ರೀಡೆಯು ಮುಗಿಯುತ್ತಲೂ ಬಂತು. ಈ ಕ್ರೀಡೆ
ಯಾಕೆ ನಮಗೆ ಬೇಕು ಅಂತ ಹೇಳಿದರೆ, ಒಂದು ಸಹೋದರತೆಯನ್ನು ಬೆಳೆಸೋಕ್ಕೆ, ಶಾಂತಿಯನ್ನು ಬೆಳೆಸೋಕ್ಕೆ, ಭ್ರಾತೃತ್ವವನ್ನು ಬೆಳೆಸೋಕ್ಕೆ ಮುಖ್ಯವಾಗಿ ಬೇಕು. ಅಷ್ಟು ಮಾತ್ರವಲ್ಲ, ದೈಹಿಕ ಮತ್ತು ಮಾನಸಿಕ ಬಲವನ್ನು ಕೂಡ ಬೆಳೆಸೋಕ್ಕೆ ಇದು ಅವಶ್ಯಕವಾಗಿದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನಾನೊಂದು 2 ಮಾತುಗಳನ್ನು ಹೇಳಿಬಿಟ್ಟು ನನ್ನ ಮಾತನ್ನು ಸಮಯದ ಅಭಾವ ಇರೋದರಿಂದ ಮುಗಿಸ್ತೇನೆ. ಯಾಕೆ ಅಂತೇಳಿದರೆ, ಇಲ್ಲಿ ಮುಖ್ಯವಾಗಿ ನಾವು ಮಾತಾಡಬೇಕಾದ್ದು ಒಂದು ಸಹಕಾರ ಮತ್ತು ನಂಬಿಕೆ. ಈ 2 ಮುಖ್ಯವಾಗಿ ಕ್ರೀಡೆಗಳಿಂದ ಮನುಷ್ಯನಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಸಹಕಾರದ ಭಾಗವನ್ನು ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಸಹಕಾರದ ಬಗ್ಗೆ ನಾನು ಇಲ್ಲಿ ಮಾತಾಡಲೇಬೇಕು. ಭ್ರಾತೃತ್ವ ಅಂದರೆ, ಸುದೀಪ್ ರೈ ಅವರು ಉಡುಪಿಯಲ್ಲಿ ಆಸ್ಪತ್ರೆಯಲ್ಲಿರುವಾಗ ಅವರ ತಂದೆಯವರು ನನಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ಅಯ್ಯೋ ನನ್ನ ಮಗ ಜೀವನ್ಮರದ ಹೋರಾಟದಲ್ಲಿದ್ದಾನೆ, ನನಗೆ ಯಾರೊಬ್ಬರು ಇಲ್ಲಿ ಪರಿಚಯಸ್ಥರಿಲ್ಲ, ನಾನು ಏನು ಮಾಡಲಿ ಅಂತ. ಒಂದು ಕ್ಷಣಾರ್ಧದಲ್ಲಿ ನನಗೆ ತಿರ್ಗ ಫೋನ್ ಮಾಡ್ತಾರೆ. ನನಗೆ ಒಂದು ಉಸಿರು ಬಂದ ಥರ ಆಯಿತು. ಯಾರೋ ಒಬ್ಬರು ಮುಸ್ಲಿಮ್ನವರು ನನಗೆ ಪರಿಚಯ ಆದರೂ, ಅವರು ನಾವಿದ್ದೇವೆ, ಎಂಥ ಕಷ್ಟ ಆದರೂ ರಕ್ತದ ಅವಶ್ಯಕತೆ ಇದ್ದರೆ ನಾವು ಸಂಪೂರ್ಣವಾದ ಸಹಕಾರವನ್ನು ನಾವು ಕೊಡ್ತೇವೆ, ನಾವು ಸಂಪಾದಿಸಿಕೊಡ್ತೇವೆ ಅಂತ ಹೇಳ್ತಾರೆ. ಅದೇ ಥರ ಅವರಿಗೆ ಸಹಕಾರವನ್ನು ಕೂಡ ಅವರು ಕೊಟ್ಟರು. ಈ ಸಹಕಾರವನ್ನು ಯಾವತ್ತೂ ಸಹಕಾರ ಮಾಡುವಂಥದ್ದು ಅವಕಾಶಗಳು ಸಿಗುವುದು ಭಾರಿ ಕಡಿಮೆ. ಆದರೆ ಸಹಕಾರ ಅಂತ ಹೇಳುವಂಥದ್ದು ಅವಕಾಶ ಸಿಕ್ಕಾಗ ಯಾರು ಆ ಅವಕಾಶವನ್ನು ಕಳ್ಕೊಳ್ಬೇಡಿ. ಯಾಕೆಂತ ಹೇಳಿದ್ರೆ, ಭಾರಿ ಅಪರೂಪಕ್ಕೆ ಬರುವುದು, ಬಂದಾಗ ನಾವು ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ, ನಾನೊಂದು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಒಂದು ಸಾರಿ ಸೋಲಾಪುರದಿಂದ ಬೆಂಗಳೂರಿಗೆ ಬರುವಂಥ ಒಂದು ಟ್ರೈನ್, ಆ ಟ್ರೈನಲ್ಲಿ ಮಧ್ಯರಾತ್ರಿಗೆ ಆಗುವಾಗ, ಸಾಧಾರಣ ಒಂದು 11 ಗಂಟೆ ರಾತ್ರಿಗೆ ಆಗುವಾಗ ಟಿ ಟಿ ಬರ್ತಾನೆ. ಟಿ ಟಿ ಬಂದಾಗ ಒಂದು ಸ್ಲೀಪರ್ ಕೋಚಲ್ಲಿ, ಎ ಸಿ ಸ್ಲೀಪರ್ ಕೋಚಲ್ಲಿ ಒಂದು ಹೆಂಗಸು ಮಲಗಿರ್ತಾರೆ. ಮಲಗಿದಾಗ ಟಿ ಟಿ ಬಂದ ಹೆಂಗಸನ್ನು ವಿಚಾರಿಸ್ತಾನೆ, ಮೇಡಮ್ ಅವರೇ ನೀವು ನೋಡಿಲ್ವಾ? ಏನು ಅಂತ ಕೇಳ್ತಾರೆ ಟಿ ಟಿ ಹತ್ರ. ನೋಡಿ, ನಿನ್ನ ಸೀಟ್ ಕೆಳಗಡೆ ಒಂದು ಹೆಣ್ಣು ಅಡಗಿ ಮಲಗಿದ್ದಾಳೆ, ಅವರು ಯಾರು ಅಂತ ಬಗ್ಗಿ ನೋಡುವಾಗ ಸೀಟ್ ಕೆಳಗಡೆ ಒಂದು ಹುಡುಗಿ ಇರ್ತಾಳೆ. ಅಯ್ಯೋ, ಈ ಹುಡುಗಿ ಯಾರಪ್ಪ ಅಂತ ಕೇಳಿದರೆ ಇವ್ರಿಗೆ ಗೊತ್ತಿರೋಲ್ಲ. ಅಷ್ಟೊತ್ತಿಗೆ ಈ ಹುಡುಗಿಯ ಜುಟ್ಟನ್ನು ಎಳ್ಕೊಂಡು ಟಿ ಟಿ ಹೊರಗಡೆ ಹೋಗ್ತಾನೆ. ಮಧ್ಯರಾತ್ರಿ ಈ ಹೆಂಗಸಿಗೆ ಮನಸ್ಸಿಗೆ ಒಂದು ಆತಂಕ ಆಗ್ತದೆ. ಅಯ್ಯೋ, ಒಂದು ಪ್ರಾಯಕ್ಕೆ ಬಂದಂಥ ಹೆಣ್ಣುಮಗಳು ಚಿಕ್ಕದು, ಟ್ರೈನಿಂದ ಹೊರಗಡೆ ಕಳಿಸಿದರೆ ಈ ಹೆಣ್ಣಿನ ಗತಿ ಏನು ಅಂತ. ಅಷ್ಟೊತ್ತಿಗೆ ಇವರು ಹೇಳ್ತಾರೆ, ನೋಡಿ ನೀವು ಟಿ ಟಿ ಅವರೇ ಹೊರಗಡೆ ಕಳಿಸಬೇಡಿ, ಅದು ಎಲ್ಲಿಂದ ಎಲ್ಲಿಗೆ ತರ ಬರ್ತದೆ ಆ ಟಿಕೆಟಿನ ದರ ನಾನು ಕೊಡ್ತೇನೆ ಅಂತ. ಮೇಡಮ್ ಟಿ ಟಿಯದ್ದು ಟಿಕೆಟಿನ ದರವನ್ನು ಕೊಡ್ತಾರೆ. ಆ ನಂತರ ಮಲಗಮ್ಮ ಅಂತ ಹೇಳಿಬಿಟ್ಟು ಕೆಳಗಡೆ ಇದು ಮಾಡ್ತಾರೆ. ಇವಳು ಟಾಯ್ಲೆಟ್ ಪಕ್ಕ ಮಲಗ್ತಾಳೆ. ಒಂದು ಬ್ಯಾಗಲ್ಲಿದ್ದಂಥ ಫುಡ್ಡನ್ನು ಕೊಡ್ತಾರೆ ಅವಳಿಗೆ. ನಂತರ ಬೆಳಿಗ್ಗೆ ಎದ್ದು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ಈ ಮೇಡಮ್ ಕೆಳಗಡೆ ಇಳಿದು ಹೋಗ್ತಾರೆ. ಇಳಿದು ಹೋಗುವಾಗ ಈ ಹುಡುಗಿ ಬೆನ್ನ ಹಿಂದೆನೇ ಬರುತ್ತೆ. ಬೆನ್ನ ಹಿಂದೆ ಬಂದಾಗ ಈ ಮೇಡಮ್ ಕೇಳ್ತಾರೆ, ಯಾಕಮ್ಮ ನನ್ನ ಬೆನ್ನ ಹಿಂದೆ ಬರ್ತಾ ಇದೆಯಾ, ನಿನ್ನ ಮನೆಗೆ ಹೋಗು ಅಂತ. ಅಷ್ಟೊತ್ತಿಗೆ ಆ ಹುಡುಗಿ ಹೇಳುತ್ತೆ, ಮೇಡಮ್ ಅವರೇ ನಾನು ಟಿಕೆಟ್ ಖರೀದಿ ಮಾಡಿಬಿಟ್ರಿ, ನೀವು ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದ್ರಿ, ನಾನು ಇನ್ನೆಲ್ಲಿ ಹೋಗಿಲಿ ಅಂತ. ಅಯ್ಯೋ ದೇವರೇ, ಇನ್ನೆಲ್ಲಿ ಹೋಗಲಿ ಅಂತ ಹೇಳಿದರೆ ನನ್ನ ಮನೆಗೆ ಯಾಕೆ ಬರ್ತೀಯಮ್ಮ, ನೀನು ಎಲ್ಲಿ ಹೋಗಬೇಕು? ಇಲ್ಲ, ನಾನು ನಿಮ್ಮ ಮನೆಗೇ ಬರ್ತೇನೆ. ಯಾಕೆ ಅಂತ ಹೇಳಿದರೆ ನನ್ನ ತಾಯಿ ತೀರ್ಕೊಂಡಿದ್ದಾರೆ, ನನ್ನ ಅಪ್ಪನಿಗೆ ಬೇರೊಂದು ಮದುವೆ ಆಗಿದೆ, ನನ್ನ ಚಿಕ್ಕಮ್ಮ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ನನಗೆ ದಿನ ಪೆಟ್ಟು ಹೊಡೀತಾಳೆ, ನಾನು ಅದಕ್ಕೋಸ್ಕರ ಪೆಟ್ಟಿಂದ ತಪ್ಪಿಸಿಕೊಳ್ಳೋಕ್ಕೋಸ್ಕರ ಟ್ರೈನ್ ಹತ್ತಿಬಿಟ್ಟೆ ಅಂತ. ಮನೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು 1 ದಿನ ಇಟ್ಕೊಳ್ತಾರೆ, 2 ದಿನ ಇಟ್ಕೊಳ್ತಾರೆ. 3ನೇ ದಿನಕ್ಕಾಗುವಾಗ ಒಂದು ಹಾಸ್ಟೆಲ್ಗೆ ಸೇರಿಸ್ತಾರೆ. ಹಾಸ್ಟೆಲಲ್ಲಿ ಸೇರಿಸಿಬಿಟ್ಟು ಆ ಹಾಸ್ಟೆಲ್ ವಾರ್ಡನ್ ಹತ್ರ ಕೇಳ್ತಾರೆ, ಆ ಹುಡುಗಿ ಹೇಗಿದ್ದಾಳೆ ಅಂತ. ಅಷ್ಟೊತ್ತಿಗೆ ಆ ವಾರ್ಡನ್ ಹೇಳ್ತಾರೆ, ಆ ಹುಡುಗಿಗೆ ಸ್ವಲ್ಪ ಓದಬೇಕು ಅಂತ ಹೇಳುವಂಥದ್ದು ಮನಸ್ಸಲ್ಲಿ ಏನೋ ಆಸೆ ಇದೆ ಅಂತ. ಆಯಿತು, ಓದುವುದಿದ್ರೆ ಓದಲಿ, ನಾನು ಅದರ ಫೀಸ್ ಕೊಡ್ತೇನೆ ಅಂತ ಹೇಳಿಬಿಟ್ಟು ಫೀಸ್ ಕಟ್ತಾರೆ. ಫೀಸ್ ಕಟ್ಟಿ ಆದ ನಂತರ ಈ ಹುಡುಗಿ ಚೆನ್ನಾಗಿ ಓದ್ತಾ ಇರುತ್ತೆ. ಓದಿ 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 ಇಂಜಿನಿಯರಿಂಗ್ ಮಾಡುತ್ತೆ ಈ ಹುಡುಗಿ ಇಂಜಿನಿಯರಿಂಗ್ ಮಾಡಿಬಿಟ್ಟು ಡಿಸ್ಟಿಂಕ್ಷನ್ ಪಾಸ್ ಆಗುತ್ತೆ. ಹೊರಗಡೆ ಬರುತ್ತೆ. ಹೊರಗಡೆ ಬರುವಾಗ
ಹಾಸ್ಟೆಲ್ ವಾರ್ಡನ್ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿನ್ನ ಡಿಗ್ರಿ ಮುಗಿಯಿತು, ನೀನು ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾರೆ. ಹೋಗ್ಬೇಕಂತ ಹೇಳುವಾಗ ಈ ಹುಡುಗಿ ಈ ಮೇಡಮ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ, ಹೌದಮ್ಮ, ನಿನ್ನ ಗ್ರ್ಯಾಜುಯೇಷನ್ ಎಲ್ಲ ಮುಗಿಯಿತು, ನಿನ್ನ ಜಾಬ್ ಹುಡುಕಬೇಕು, ಹಾಸ್ಟೆಲಲ್ಲಿ ನೀನು ಇಟ್ಕೊಳ್ಳುವಾಗಿಲ್ಲ, ನಿನ್ನ ಜಾಬ್ ನೋಡು ಅಂತ ಹೇಳ್ತಾರೆ. ಆನಂತರ ಇವಳು ಏನು ಮಾಡ್ತಾಳೆ ಅಂತೇಳಿ, ಇವಳ ಪುಣ್ಯಕ್ಕೆ ಫಿಲಿಪ್ಸ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಹೋಗ್ತಾಳೆ. ಇವಳು ಇಂಜಿನಿಯರ್ ಆಗಿ ಹೋದ ನಂತರ ಈ ಮೇಡಮ್ಗೆ ಪ್ರತಿ ಸಾರಿನೂ ಇವಳೊಂದು ಗ್ರೀಟಿಂಗ್ ಕಳಿಸೋದು ಎಲ್ಲ ಮಾಡ್ತಾ ಇರ್ತಾಳೆ. ಮಾಡಿ ಆದ ನಂತರ ಕೆಲವು ವರ್ಷಗಳ ನಂತರ ಈ ಸಂಪರ್ಕನೇ ತಪ್ಪಿ ಹೋಗುತ್ತೆ. ತಪ್ಪಿ ಹೋದ ನಂತರ ಒಂದು ಸಾರಿ ಈ ಮೇಡಮ್ ಏನು ಮಾಡ್ತಾರೆ ಅಂತೇಳಿದರೆ, ಅಮೇರಿಕಕ್ಕೆ ಒಂದು ಮೀಟಿಂಗಿಗೋಸ್ಕರ ಹೋಗ್ತಾರೆ. ಮೀಟಿಂಗು ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮುಗಿಸಿ ಹೊರಗಡೆ ಬಂದಿದ್ದು ಇವರು ತಿಂಡಿ ಎಲ್ಲ ತಿಂತಾರೆ. ತಿಂದಾದ ನಂತರ ಸಡನ್ ಬಂದುಬಿಟ್ಟು ವೆಯ್ಟರ್ ಹತ್ರ ಕೇಳಿದಾಗ ಬಿಲ್ ಪೇ ಆಗಿರ್ತದೆ. ಪೇ ಆದಾಗ ಈ ಮೇಡಮ್ ಕೇಳ್ತಾರೆ, ಯಾರು ಪೇ ಮಾಡಿದರು? ಮೇಡಮ್ ಅವರೇ, ಅಲ್ಲಿ ಒಂದು ಹುಡುಗಿ ನಿಂತಿದೆಯಲ್ಲ, ಹುಡುಗಿ ಪೇ ಮಾಡಿದ್ಲು ಅಂತ ಹೇಳಿದರು. ಅಯ್ಯೋ, ಈ ಪೇ ಮಾಡಿದ ಹುಡುಗಿ ಯಾರು ಅಂತ ಕೇಳಿದಾಗಿ ಹೋಗಿ ಪಕ್ಕಕ್ಕೆ ಹೋಗಿ ವಿಚಾರಿಸ್ತಾರೆ. ವಿಚಾರಿಸಿದಾಗ ಆ ಹುಡುಗಿ ಹೇಳ್ತಾಳೆ, ಮೇಡಮ್, ನಾನು ಸುನೀತಾ, ನಿಮ್ಗೆ ಗೊತ್ತಾಗಿಲ್ವಾ ಅಂತ ಕೇಳ್ತಾಳೆ. ಯಾರಮ್ಮ ನೀನು ಸುನೀತಾ? ಹಾಗಾದರೆ ಸುನೀತಾ ಅಂತ ಕೇಳುವಾಗ ಹೇಳಿದ್ರು, ಮೇಡಮ್ ಅವರೇ, ನೀವು ಅವತ್ತು ಸೋಲಾಪುರದಿಂದ ಬೆಂಗಳೂರು ತನಕ ಟಿಕೆಟ್ ಮಾಡಿ ಕರ್ಕೊಂಡು ಬಂದಂಥ ಹುಡುಗಿ ಸುನೀತಾ ನಾನೇ ಅಂತ ಹೇಳ್ತಾಳೆ. ಏನಮ್ಮ ಈ ಹುಡುಗ ಯಾರು ಅಂತ ಕೇಳ್ತಾರೆ. ಅಯ್ಯೋ ಮೇಡಮ್ ಅವರೇ, ನಾನೊಂದು ಹುಡುಗನನ್ನು ಲವ್ ಮಾಡ್ತಾ ಇದ್ದೇನೆ, ಇವ ಜಾನ್ಸನ್ ಅಂತ ಹೇಳಿಬಿಟ್ಟು, ಇವ ಸೈಂಟಿಸ್ಟ್ ಅಂತ ಹೇಳ್ತಾಳೆ. ಸೈಂಟಿಸ್ಟ್ ಅಂತ ಹೇಳಿಬಿಟ್ಟು ಆನಂತರ ನನ್ನ ಮದುವೆಗೆ ನೀವು ಬರಬೇಕು ಅಂತ ಹೇಳಿಬಿಟ್ಟು ಈ ಮೇಡಮಿಗೆ ಒಂದು ಸಾರಿಯನ್ನು ಕೊಟ್ಟು ಇನ್ವೈಟ್ ಮಾಡ್ತಾಳೆ. ಈ ಅಲ್ಲಿಂದ ಇಲ್ಲಿ ತನಕ ಬಂದಂಥ ನಿಮಗೊಂದು ನೀತಿಕತೆಯನ್ನು, ಸತ್ಯಕತೆಯನ್ನು ಹೇಳಿದೆ. ಈ ಸುನೀತನನ್ನು ಇಲ್ಲಿ ತನಕ ಕರ್ಕೊಂಡು ಬಂದು ಇಷ್ಟು ಜೀವನಕ್ಕೆ ಸಹಕಾರ ಮಾಡಿ ಅಷ್ಟು ಎತ್ತರಕ್ಕೆ ಬೆಳೆಸಿದಂಥ ಹೆಂಗಸು ಬೇರೆ ಯಾರೂ ಅಲ್ಲ. ಇವತ್ತು ಇನ್ಫೋಸಿಸ್ನ ಅಧ್ಯಕ್ಷೆಯಾಗಿರುವಂಥ ಸುಧಾಮೂರ್ತಿಯವರು. ಅಂದರೆ ಸಹಕಾರ ಸಿಕ್ಕಾಗ ಅವಕಾಶಗಳನ್ನು ಬಳಸ್ಕೊಂಡ್ರೆ ನಾವು ಎಲ್ಲಿ ತನಕ ಒಂದು ವ್ಯಕ್ತಿಯನ್ನು ಬೆಳೆಸ್ಬೋದು ಅಂತ ಹೇಳೋದಕ್ಕೆ ಇದೊಂದು ನಿದರ್ಶನ. ಇನ್ನೊಂದು ನಿಮಗೆ ಹೇಳ್ತೇನೆ, ನಂಬಿಕೆ. ಈ ನಂಬಿಕೆ ಅಂತ ಹೇಳುವಂಥದ್ದಕ್ಕೆ, ನಂಬಿಕೆಯನ್ನು ಈ ಕ್ರೀಡೆಯಲ್ಲಿ ಬೆಳೆಸುವಂಥದ್ದು ತುಂಬ ನಂಬಿಕೆಯ ಒಂದು ಆಟ ಇರ್ತದೆ. ಅವ ಆಟ ಆಡಿದ್ದರೆ ನಾನು ಈ ಥರ ಆಟ ಆಡಬೇಕು, ಗೆಲ್ಲಬೇಕು, ಎಲ್ಲ ಈ ರೀತಿಯ ಒಂದು ಹಠ ಇರ್ತದೆ ಅದರಲ್ಲಿ, ನಂಬಿಕೆ. ಆದರೆ ಎಷ್ಟೇ ನಂಬಿಕೆ ಇದಾದರೂ ನಂಬಿಕೆಯಲ್ಲಿ ಇವತ್ತು ಹುಡುಗರು ಮೋಸ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ದಿವಂಗತ ಸುದೀಪ್ ರೈ ಕೂಡ ನಂಬಿ ತನ್ನ ಜೀವವನ್ನೇ ಕಳ್ಕೊಳ್ತಾನೆ. ನನಗೆ ಈ ನಂಬಿಕೆ ಅಂತ ಹೇಳುವ ವಿಚಾರದ ಬಗ್ಗೆ ಏನು ಅಂತ ಅನಿಸ್ತಾ ಇದೆ ಅಂತ ಹೇಳಿದರೆ, ನಾನು ಲಾ ಕಾಲೇಜಿಗೆ ಹೋಗುವಾಗ ಲೈಬ್ರರಿಯಲ್ಲಿ ಒಂದು ಬುಕ್ಕಲ್ಲಿ ಒಂದು ಫಿಲಾಸಫಿ ಓದಿದ್ದೆ. ಖ್ಯಾತ ತತ್ವಜ್ಞಾನಿ ಬೆಂಜಮಿನ್ ಫ್ರಾಂಕ್ಲಿನ್ ಒಂದು ಮಾತು ಹೇಳ್ತಾರೆ, ಭೂಮಿ ಮೇಲೆ ಯಾವುದನ್ನು ನಾವು ನಂಬಬಹುದು ಅಂತ. ಅವರು ಹೇಳ್ತಾರೆ, ಲಾಸ್ಟಿಗೆ ಹೇಳ್ತಾರೆ, ಜೀವನದಲ್ಲಿ ನಾವು ಭೂಮಿ ಮೇಲೆ ನಂಬುವಂಥ ವಿಚಾರಗಳಿರೋದು 3 ಅಂತ, ಅದಕ್ಕಿಂತ ಬೇರೆ ಯಾವುದನ್ನು ನಂಬುವಂಥದ್ದು ಅಸಾಧ್ಯ ಅಂತ. ಒಂದು ಸಾರಿ ಅವರು ಬ್ರಿಟನ್ನಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಂಡಿರ್ತಾರೆ. ಲೈಬ್ರರಿಯಲ್ಲಿ ಕೂತ್ಕೊಂಡಿರುವಾಗ ಹೊರಗಡೆ ಒಂದು ಪಾರ್ಕ್ ಇರ್ತದೆ. ಆ ಪಾರ್ಕಲ್ಲಿ ಗಂಡ ಹೆಂಡತಿ ಇಬ್ಬರು ಕೈ ಹಿಡ್ಕೊಂಡು ತಿರ್ತಾ ಇರ್ತಾರೆ. ಕೈಯಲ್ಲಿ ಒಂದು ನಾಯಿನೂ ಇರ್ತದೆ. ಇವರು 3 ಸುತ್ತ ಹಾಕಿಬಿಟ್ಟು ಒಂದು ಕಲ್ಲು ಬೆಂಚ್ ಮೇಲೆ ಒರೆಸಿಬಿಟ್ಟು ಗಂಡ ಹೆಂಡತಿ ಕೂತ್ಕೊಳ್ತಾರೆ. ನಾಯಿನೂ ಎದುರು ಕೂತ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಒಬ್ಬ ಟೀ ಮಾರುವವ ಬರ್ತಾನೆ. ಈ ಟೀ ಮಾರುವವ ಬಂದುಬಿಟ್ಟು ಇವರ ಪಕ್ಕ ನಿಲ್ತಾನೆ. ಇವರು ಒಂದು ಕಪ್ ಟೀ ತಗೊಳ್ತಾರೆ, ಒಂದು ಬನ್ನು ತಗೊಳ್ತಾರೆ. ಬನ್ ತಗೊಂಡು ಒಂದು ಪೀಸ್ ಬನ್ನನ್ನು ನಾಯಿಗೆ ಹಾಕ್ತಾನೆ, ಒಂದು ಪೀಸ್ ಬನ್ನನ್ನು ಹೆಂಡತಿಗೆ ತಿನ್ನಿಸ್ತಾನೆ, ಒಂದು ಪೀಸ್ ಬನ್ ತಾನು ತಿಂತಾನೆ. ಈ ಟೀಯನ್ನು ಹಂಚಿ ಕುಡಿತಾರೆ ಇಬ್ಬರು. ಇದನ್ನು ನೋಡಿಬಿಟ್ಟು ಬೆಂಜಮಿನ್ ಫ್ರಾಂಕ್ಲಿನ್, ಒಂದು ಫಿಲಾಸಫಿ ತತ್ವಜ್ಞಾನಿಯಾದಂಥ ಫ್ರಾಂಕ್ಲಿನ್ ಒಂದು ಸಿದ್ಧಾಂತವನ್ನು ಬರೀತಾರೆ. ಅದು ಏನು ಅಂತ ಹೇಳಿದರೆ, ಭೂಮಿ ಮೇಲೆ ನಂಬುವಂಥ ವಿಚಾರಗಳು 3 ಅಂತ. ಒಂದು ಯಾವುದು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ನಾವು ಸಾಕಿದಂಥ
ನಮ್ಮ ನಾಯಿಯನ್ನು ನಾವು ನಂಬೋದಂತೆ. ಎರಡನೆಯದ್ದು, ನಮ್ಮ ಜೀವನದಲ್ಲಿ ನಾವು ದುಡಿದು ಸಂಪಾದಿಸಿದಂಥ ನಮ್ಮ ಕಿಸೆಯಲ್ಲಿರುವ ನಮ್ಮ ದುಡ್ಡನ್ನು ಮಾತ್ರ ನಾವು ನಂಬೋದಂತೆ, ಉಳಿದ ದುಡ್ಡುಗಳನ್ನು ನಮ್ಮನ್ನು ಹಂಗು ಭರಿಸ್ತದಂತೆ. ಮೂರನೆಯದ್ದು ಒಂದು ಮಾತು ಹೇಳ್ತಾನೆ, ದೊಡ್ಡ ಮಾತು ಹೇಳ್ತಾನೆ. ಏನು ಅಂತ ಹೇಳಿದರೆ, ಜೀವನದಲ್ಲಿ ಪ್ರೀತಿ ಅಂತ ಹೇಳುವಂಥದ್ದು, ನಂಬುವಂಥ ಪ್ರೀತಿ ಅಂತ ಹೇಳಿದರೆ ಮುದಿತನದಲ್ಲಿರುವಂಥ ಗಂಡ ಹೆಂಡತಿಯರ ಮಧ್ಯೆ ಇರುವಂಥ ಪ್ರೀತಿ ಮಾತ್ರ ಅಂತ. ಯಾಕೆ ಅಂತ ಹೇಳಿದರೆ, ಆ ಪಾರ್ಕಲ್ಲಿ ಸುತ್ತುತ್ತಾ ಇರಿದಂಥ ಗಂಡ ಹೆಂಡತಿಗೆ 70 ವರ್ಷ ದಾಟಿತ್ತು. ಈ ಮಧ್ಯಭಾಗದಲ್ಲಿ ಬರುವಂಥದ್ದು ಅದು ಪ್ರೀತಿ ಅಲ್ಲ, ಅದು ಕಾಮ ಅಂತ ಹೇಳ್ತಾನೆ ಅವ. ಅದೇ ರೀತಿ ಇಲ್ಲಿನೂ ಒಂದು ನಂಬಿಕೆಗೆ ದ್ರೋಹ ಆದ್ದು ಅಷ್ಟೇ. ಆ ಕಾರಣ ನಾವು ನಂಬಿಕೆಯನ್ನು ಇಡುವಾಗ ಯಾವತ್ತೂ ಜಾಗರೂಕರಾಗಿರಬೇಕು ಅಂತ ನಾನು ಹೇಳ್ತೇನೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನೀವು ಸೌಹಾರ್ದ ಕ್ರೀಡಾಕೂಟವನ್ನು ಏರ್ಪಡಿಸಿದಿರಿ. ಇದರಲ್ಲಿ ಈ ಕ್ರೀಡಾಕೂಟಗಳಲ್ಲಿ ಜಾತಿ ಇರೋಲ್ಲ, ಧರ್ಮ ಇರೋಲ್ಲ, ಭೇದ ಇರೋಲ್ಲ, ಯಾವುದೂ ಇರೋಲ್ಲ. ಇದು ಯಾಕೆ ಅಂತ ಹೇಳಿದರೆ, ಒಂದು ವಿಚಾರವನ್ನು ಹೇಳುವಂಥದ್ದು ಭಾರಿ ಸುಲಭ, ಅದನ್ನು ಕಾರ್ಯಗತಗೊಳಿಸುವಂಥದ್ದು ಅಂತ ಹೇಳಿದರೆ ಕ್ರೀಡೆಗಳಿಗೆ ಮಾತ್ರ ಶಕ್ತಿ. ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಒಂದು ಸಾರಿ ರಾಮಕೃಷ್ಣ ಪರಮಹಂಸರ ಒಂದು ತತ್ವ ಇದರಲ್ಲಿ ಹೇಳ್ತಾರೆ. ಏನು ಅಂತ ಹೇಳಿದರೆ, ಕಲ್ಕತ್ತಾದಲ್ಲಿ ಒಂದು ಸಾರಿ ಅಲ್ಲಿ ಗೊಲ್ಲರಹಟ್ಟಿ ಅಂತ ಹೇಳುವಂಥ ಒಂದು ಜಾಗ. ಈ ಗೊಲ್ಲರಹಟ್ಟಿಯಲ್ಲಿ ಒಂದು ಇದೇ ಸಮಯಕ್ಕೆ ಶಿವಾರಾಧನೆ ಅಂತ ಹೇಳುವಂಥದ್ದು ಒಂದು ಪುರಾಣ ಕಥೆಗಳು ನಡೆಯುವಂಥದ್ದು. ಈ ಗೊಲ್ಲರಹಟ್ಟಿ ಹೆಂಗಸರಿಗೆ ಆ ಕಡೆಗೆ ಹೋಗಿ ಶಿವಪುರಾಣಕ್ಕೆ ಕಿವಿಗೊಡಬೇಕಂತ ಹೇಳಿದರೆ ಒಂದು ನದಿ, ಈ ನದಿಯನ್ನು ದಾಟಬೇಕಿದ್ರೆ ದೋಣಿ. ಈ ದೋಣಿಯಲ್ಲಿ ಏನು ಅಂತ ಹೇಳಿದರೆ, ಒಂದು ದಿನ ಹೋಗ್ತಾರೆ, ಅಲ್ಲಿ ಕಥಾ ಪ್ರವಚನಕ್ಕೆ ಕಿವಿಗೊಡ್ತಾರೆ. ಕಿವಿಗೊಟ್ಟಾಗ ಅಲ್ಲಿ ಪ್ರವಚಕರು ಹೇಳ್ತಾರೆ, ನೀವು ಗೋವಿಂದ ಗೋವಿಂದ ಅಂತ ಹೇಳಿದರೆ ಕಲ್ಲಿನ ಮೇಲೇನೂ ನೀವು ದಾಟಿ ಹೋಗ್ಬೋದು, ನೀರಿನ ಮೇಲೇನೂ ನಡೆಯಬೋದು ಅಂತ. ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ದಿನ ಹೋಗ್ತಾರೆ, 2 ದಿನ ಹೋಗ್ತಾರೆ, ಹೋಗಿ ಇವರಿಗೆ ಒಂದು ನಂಬಿಕೆ ಬರ್ತದೆ. ಈ ನಂಬಿಕೆಯಲ್ಲಿ ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ನಾವು ಗೊಲ್ಲರು, ನಾವು ಒಂದು ದಿನದ 1 ರೂಪಾಯಿಯನ್ನು ಖರ್ಚು ಮಾಡಿದರೆ ನಮಗೆ ನಷ್ಟ ಆಗ್ತದೆ, 1 ದಿನದ ಖರ್ಚನ್ನು ನಾವು ಉಳಿಸಿದರೆ ನಮ್ಮ ಮಕ್ಕಳನ್ನು ನಾವು ಸಾಕ್ಬೋದು, ಆರಾಮಕ್ಕೆ ಇರ್ಬೋದು ಅಂತ ಹೇಳಿಬಿಟ್ಟು ಇವರು ಗೋವಿಂದ ಗೋವಿಂದ ಅಂತ ಇದನ್ನೇ ಹೇಳ್ತಾರೆ. ಒಂದು ಸಾರಿ ಯಾವತ್ತು ಈ ತತ್ವವನ್ನು ಹೇಳಿದ್ರ ಗುರುಗಳು, ಅವರ ಜೊತೆ ಇವರು ಹೇಳ್ತಾರೆ, ಗುರುಗಳೇ ನಾವು ಇವತ್ತು ಗೊಲ್ಲರಹಟ್ಟಿಯಿಂದ ಅಲ್ಲಿಗೆ ಪ್ರವಚನಕ್ಕೆ ನಾವು ಹೋಗಬೇಕು ಅಂತ. ಗುರುಗಳು ಹೇಳ್ತಾರೆ, ದೋಣಿ ಬೇಡ, ನಾವು ದಾಟುವ ಅಂತ ಹೇಳ್ತಾರೆ. ಯಾರು? ಈ ಗೊಲ್ಲರು. ಅಷ್ಟೊತ್ತಿಗೆ ಗುರುಗಳು ಹೇಳ್ತಾರೆ, ಹೇಗ್ರಿ ದಾಟೋದು ಹೇಗೆ ಅಂತ. ಅದಕ್ಕೆ ಇವರು ಹೇಳ್ತಾರೆ, ಗುರುಗಳೇ ನೀವು ಹೇಳಿದ್ರಿ ಗೋವಿಂದ ಗೋವಿಂದ ಅಂತ ಹೇಳಿದರೆ ನೀರ ಮೇಲೇನು ನಾವು ಭಜನೆ ಆಡ್ತಾ ದಾಟ್ಬೋದು ಅಂತ. ಅಷ್ಟೊತ್ತಿಗೆ ಹೇಳ್ತಾರೆ, ಆಯಿತು ನೀವು ಗೋವಿಂದ ಗೋವಿಂದ ಅಂತೇಳಿ ನೀರು ದಾಟ್ಬೋದು ಅಂತ ಹೇಳ್ತಾರೆ, ದಾಟಿ ಅಂತ ಹೇಳ್ತಾರೆ. ಈ ಗೊಲ್ಲರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗೊಲ್ಲರ ಹೆಂಗಸರು ಗೋವಿಂದ ಗೋವಿಂದ ಅಂತ ಹಾಡ್ತಾ ನದಿಯನ್ನು ದಾಟ್ತಾರೆ. ಎಲ್ಲ ಇವರು ನೀರನ್ನು ಗೋವಿಂದ ಗೋವಿಂದ ಅಂತ ಹೇಳಿಬಿಟ್ಟು ದಾಟ್ತಾ ಇದ್ದಾರೆ. ನಾನು ಕೂಡ ದಾಟ್ತೇನೆ ಅಂತ ಹೇಳಿಬಿಟ್ಟು ಇವರು ಗುರುಗಳು ಒಂದು ಹೆಜ್ಜೆ ಇಡ್ತಾರೆ. ಈ ಗೊಲ್ಲರ ಹೆಂಗಸರು ಆಚೆ ದಾಟ್ತಾರೆ, ಇವರು ಪ್ರವಚನ ಮಾಡಿದ ಗುರುಗಳು ಅಲ್ಲೇ ಮುಳುಗ್ತಾರೆ. ಯಾಕೆ ಅಂತ ಹೇಳಿದರೆ, ಹೇಳುವಂಥದ್ದು ಸುಲಭ, ಮಾಡುವಂಥದ್ದು ಕಷ್ಟ. ಕ್ರೀಡೆಯಲ್ಲಿ ಹಾಗಲ್ಲ, ಹೇಳಿದ ಸಿದ್ಧಾಂತಗಳನ್ನು ಕ್ರಿಯಾರೂಪಕ್ಕೆ ಬರುವಂಥ ತಾಕತ್ತು, ಕಾರ್ಯಗತಗೊಳಿಸುವಂಥ ತಾಕತ್ತು ಇರುವಂಥದ್ದು ಕ್ರೀಡೆಯಲ್ಲಿ ಮಾತ್ರ. ಈ ಮಾತನ್ನು ನಾನು ಹೇಳಿ, ಸೌಹಾರ್ದತೆ, ಶಾಂತಿ, ಭಾವೈಕ್ಯತೆ ಈ ರಾಷ್ಟ್ರಕ್ಕೆ ತುಂಬ ಅವಶ್ಯಕತೆ ಇದೆ. ಇಲ್ಲಿ ಯಾಕೆ ಈ ಮಾತನ್ನು ತಿರ್ಗಾ ನಾನು ಹೇಳ್ತೇನೆ ಅಂತ ಹೇಳಿದರೆ, ಈ ಭೂಮಿ ಅಂತ ಹೇಳುವಂಥದ್ದು ಒಂದು ಆಧ್ಯಾತ್ಮಿಕ ಕೆಚ್ಚಲಿನ ಥರ. ಒಂದು ಭೂಮಿ ಒಂದು ಹಸುವಿನ ಥರ ಇದ್ದರೆ ಆಧ್ಯಾತ್ಮಿಕತೆ ಅಂತ ಹೇಳುವಂಥದ್ದು ಒಂದು ಕೆಚ್ಚಲಿನ ಥರ. ನಾವು ಎಲ್ಲ ಹೇಳ್ತೇವೆ. ಏನು ಅಂತ ಹೇಳಿದರೆ, ಒಂದು ಸಾರಿ ಒಂದು ಹೀಗೇ ಇದು ಮಾಡುವಾಗ ಒಂದು ಪ್ರೊಫೆಸರ್ ಒಂದು ಹಸುವನ್ನು ಹಾಲು ಕರೀತಾ ಇರ್ತಾರೆ. 2 ಮಕ್ಕಳು ಇದೇ ಥರ ಸಂಜೆ ಹೊತ್ತು ಆಟ ಆಡಿಬಿಟ್ಟು, ಸಂಜೆ ಹೊತ್ತು ಅಮ್ಮ ಹಾಲು ಕರೆಯುವಾಗ ಬಂದು ತಾಯಿ ಪಕ್ಕ ನಿಲ್ತವೆ. ಅಮ್ಮ ಕೆಚ್ಚಲನ್ನು ಹಾಲು ಕರೆಯುವಾಗ ಮಕ್ಕಳು ಕಿವಿಯನ್ನು ಹಿಂಡ್ತವೆ. ಅಷ್ಟೊತ್ತಿಗೆ ತಾಯಿ ಹೇಳ್ತಾಳೆ, ಯಾಕೆ ಕಿವಿಯನ್ನು ಅಲ್ಲಿ ಹಿಂಡ್ತೀರಿ, ಕೆಚ್ಚಲನ್ನು ಇದು ಮಾಡಿ ಅಂತ. ಅದಕ್ಕೆ ಮಕ್ಕಳು ಹೇಳ್ತವೆ, ಅಮ್ಮ ನೀವು ಹಾಲು ಕೆಚ್ಚಲಲ್ಲಿ ಬರ್ತದೆ ಮಾತ್ರ ಅಲ್ಲ, ಎಲ್ಲ ಕಡೆನೂ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಕಿವಿ ಹಿಂಡ್ತಾ ಇದ್ದೀವಿ ಅಂತ. ಹಾಗಲ್ಲ, ಹಾಲು ಕೆಚ್ಚಲಲ್ಲಿ ಹಿಂಡಿದರೆ ಮಾತ್ರ ಹಸುವಿನ
ಮೊಲೆ ಹಾಲು ಪ್ರತಿ ಇದರಲ್ಲಿನೂ ಬರ್ತದೆ ಅಂತ ಹೇಳ್ತಾರೆ. ಈ ಮಾತನ್ನು ನಾನು ಯಾಕೆ ಅಂತ ಹೇಳಿದರೆ, ಮಂದಿರಗಳಿರ್ಬೋದು, ಮಸೀದಿಗಳಿರ್ಬೋದು, ಚರ್ಚ್ಗಳಿರ್ಬೋದು, ಬಸದಿಗಳಿರ್ಬೋದು, ಅಮರು ಹೋಗಿಬಿಟ್ಟು ಒಂದು ಹಸುವಿನ ಒಂದು ಕೆಚ್ಚಲಿನ ಒಂದು ಮೊಲೆಯನ್ನು ಹಿಂಡಿದರೆ ಅದರಲ್ಲಿ ಕೇಸರಿ ಹಾಲು ಬರೋಲ್ಲ. ಅದೇ ಅಕ್ಬರ್ ಹೋಗಿಬಿಟ್ಟು ಇನ್ನೊಂದು ಮೊಲೆಯ ಭಾಗವನ್ನು ಹಿಂಡಿದರೆ ಅದರ ಹಸಿರು ಹಾಲು ಬರೋಲ್ಲ. ಇನ್ನೊಂದು ಭಾಗದಲ್ಲಿ ಅಕ್ಬರ್ ಹೋಗಿಬಿಟ್ಟು ಅಂತೋನಿ ಹೋಗಿಬಿಟ್ಟು ಇನ್ನೊಂದು ಮೊಲೆ ಹಾಲನ್ನು ಹಿಂಡಿದರೆ ಅದರಲ್ಲಿ ಬಿಳಿ ಹಾಲು ಬರೋಲ್ಲ. ಅದೇ ಒಬ್ಬ ಜೈನ ಹೋಗಿಬಿಟ್ಟು ಇನ್ನೊಂದು ಮೊಲೆ ತೊಟ್ಟನ್ನು ಹಿಂಡಿದರೆ ಅದರಲ್ಲಿ ಹಳದಿ ಮಿಶ್ರಿತ ಬಿಳಿ ಹಾಲು ಬರೋಲ್ಲ. ಯಾಕೆಂತ ಹೇಳಿದರೆ, ಈ ಮಾತನ್ನು ಹೇಳಿದರೆ ಎಲ್ಲದರಲ್ಲಿ ಬರುವಂಥದ್ದು ಶಾಂತಿ, ನೆಮ್ಮದಿ ಮಾತ್ರ. ಒಂದು ಆಧ್ಯಾತ್ಮಿಕ ಕೆಚ್ಚಲಿನ ಥರ ಈ ಭೂಮಿ ಇದೆ. ಅದಕ್ಕೋಸ್ಕರ ಈ ಕ್ರೀಡೆಗಳ ಮುಖಾಂತರ ನಾವು ಸೌಹಾರ್ದತೆಯಿಂದ ಶಾಂತಿಯುತವಾಗಿ ನಮ್ಮ ಜೀವನವನ್ನು ನಾವು ಸಾಗಿಸ್ಬೋದು. ಈ ಮಾತನ್ನು ಹೇಳಿ, ಈ ಸೌಹಾರ್ದ ಕ್ರೀಡಾಕೂಟ ಈ ವರ್ಷಕ್ಕೆ ಮಾತ್ರ ಕೊನೆಗಾಣಬಾರದು. ಸುದೀಪ್ ರೈ ಅವರು ಅಸ್ತಂಗತರಾಗಿರ್ಬೋದು, ಅವರ ನೆನಪುಗಳು ಕೂಡ ದೂರ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಅವರ ನೆನಪಲ್ಲಿ ಅವಶ್ಯವಾಗಿ ಬೇಕಾದ್ದು ಸೌಹಾರ್ದತೆ. ಈ ಸೌಹಾರ್ದ ಕ್ರೀಡಾಕೂಟ ಮುಂದುವರಿತಾ ಹೋಗಬೇಕು. ಅದೇ ರೀತಿ ಅವರು ಜೀವನ್ಮರಣದ ಹೋರಾಟದ ಕ್ಷಣದಲ್ಲಿ ಒಂದು ಸಮುದಾಯದವರು ಹೇಳಿದರು, ಏನು ಅಂತ ಹೇಳಿದರೆ, ನಿಮ್ಮದು ರಕ್ತದ ಅವಶ್ಯಕತೆ ಇದ್ದರೆ ನಾವು ಎಷ್ಟು ಬೇಕಾದರೂ ನಿಮಗೆ ಸಹಕಾರ ಕೊಡ್ತೇವೆ ಅಂತ. ಇನ್ನೊಂದು ನೆಕ್ಸ್ಟ್ ಟೈಮ್ ನೀವು ಮಾಡುವಾಗ ಇಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಕೂಡ ಮಾಡಿ ರಕ್ತ ಕೊಟ್ಟು ಎಷ್ಟೋ ಜನರಿಗೆ ನೀವೊಂದು ಜೀವದಾನ ಕೂಡ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟದ್ದಕ್ಕೆ, 2 ಮಾತುಗಳನ್ನು ಆಡೋಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಪಂದ್ಯಾಕೂಟ ಯಶಸ್ವಿಯಾಗಿ ನಡೆಯಬೇಕಾದರೆ ಸಹಕರಿಸಿದಂಥ ತೀರ್ಪುಗಾರರು ಅಶ್ರಫ್ ಬಿಲಿಯೂರು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅಶ್ರಫ್ ಬಿಲಿಯೂರು, ಅದೇ ರೀತಿ ಇರ್ಸಾದ್ ಹೊಸಮಜಲ್ ಮತ್ತೊಬ್ಬ ತೀರ್ಪುಗಾರರಾಗಿ ಸಹಕರಿಸಿದ ಇರ್ಸಾದ್ ಹೊಸಮಜಲ್ ಇವರಿಗೆ ಸುದೀಪ್ ರವರ ತಂದೆಯರವರು ಸ್ಮರಣಿಕೆ ನೀಡಿ ಗೌರವಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಾಮೋದರ್ ಸರ್ ಅವರು ಕ್ರಿಕೆಟ್ ಯಶಸ್ವಿಯಾಗಿ ನಡೆಯಬೇಕಾದರೆ ತೀರ್ಪುಗಾರರ ಅದೇ ರೀತಿ ಸ್ಕೋರರ ಅವಶ್ಯಕತೆ ನಮಗೆ ಅತ್ಯಮೂಲ್ಯವಾಗಿತ್ತು. ಅದ್ನಾನ್ ಆದಷ್ಟು ಬೇಗ ವೇದಿಕೆ ಬರಬೇಕು. ದಾಮೋದರ್ ಸರ್ ಅವರು ಸ್ಮರಣಿಕೆ ನೀಡಿ ಗೌರವಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೀಕ್ಷಕ ವಿವರಣೆ ನೀಡಿದಂಥ ನೌಸಾದ್ ಪೆರಿಯಾಡ್ಕ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನೌಸಾದ್ರವರು ವೇದಿಕೆಗೆ ಒಂದು ಸ್ಮರಣಿಕೆ ಪಡೆದುಕೊಳ್ಬೇಕು. ಅದೇ ರೀತಿ ಈ ಒಂದು ಪಂದ್ಯಾಕೂಟವನ್ನು ಲೈವ್ ಪ್ರಶಾಂತ್ರವರಿಗೆ ವೇದಿಕೆ ಬಂದು ಸ್ಮರಣಿಕೆ ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಸಾಮ್ಯಾನ ಸೌಂಡ್ಸಿನ ವ್ಯವಸ್ಥೆ ಮಾಡಿದಂಥ ತಿಮ್ಮಪ್ಪ ಸೌಂಡ್ಸ್ ಇವರು ಬಂದು ಸ್ಮರಣಿಕೆ ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತೀರ್ಪುಗಾರರಾಗಿ ಸಹಕರಿಸಿದ ಜುನೈದ್ ಹೊಸಮಜಲು, ಅದೇ ರೀತಿ ಪಂದ್ಯಾಕೂಟದ ಎಲ್ಲ ತಯಾರಿಯನ್ನು ನಡೆಸಿಕೊಟ್ಟಂಥ ಅಲ್ತಾಫ್ರವರು, ಅದೇ ರೀತಿ ನೌಸೀರ್ ಕೋಲ್ಪೆ, ನಿಮ್ಮ ಅಲ್ತಾಫ್ ಅದೇ ರೀತಿ ನೌಸೀರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜುನೈದ್ರವರೇ ವೇದಿಕೆಗೆ ಬಂದು ಸ್ಮರಣಿಕೆ ಪಡೆದುಕೊಳ್ಬೇಕು. ಈ ಒಂದು ಪಂದ್ಯಾಕೂಟದಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೆಸುವುದು ಅಷ್ಟೊಂದು ಸುಲಭವಲ್ಲ. ಎಲ್ಲರ ಸೌಹಾರ್ದತೆಯುವಾದಂಥ ಕೈ ಜೋಡಣೆಯೊಂದಿಗೆ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ದಿನಗಳಲ್ಲೂ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಳ್ಳುತ್ತಾ ಮುಂದಕ್ಕೆ ಸುದೀಪ್ ರೈ ರವರ ಸ್ಮರಣಿಕೆ ಈ ಸಲದ ಚಾಂಪಿಯನ್ ರನ್ನರ್ಸ್ ಆಗಿ ಬಂದವರು ಬಿಸಾರ, ಅದೇ ರೀತಿ ಚಾಂಪಿಯನ್ ಆಗಿ ಹೊರಹೊಮ್ಮಿದವರು ಕೊಕ್ಕಡ ತಂಡ. ಈ ತಂಡಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಒಂದು ಪಂದ್ಯಾಕೂಟದಲ್ಲಿ ಅನೇಕ ತಾಲೂಕಿನ ವಿವಿಧ ಕ್ರೀಡಾಪಟುಗಳು ಆಗಮಿಸಿದರು. ಇದರಲ್ಲಿ ಆಲ್ರೌಂಡರ್ ಆಗಿ
ಹೊರಹೊಮ್ಮಿದವರು. ಈ ಒಂದು ಬಹುಮಾನವನ್ನು ನಮ್ಮ ವಕೀಲರ ಕೈಯಿಂದ ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಕೀಲ ಸರ್, ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಬಿಸಾರದ ಅಧ್ಯಕ್ಷರ ಪಾಲಿಗೆ ಆಗಿದೆ ಅನ್ಸಾರ್ ಕೋಲ್ಪೆ. ಎಲ್ಲ ಯುವಕರು ವೇದಿಕೆ ಮುಂಭಾಗದಲ್ಲಿ ಬಂದು ಬಹುಮಾನ ವಿತರಣೆಯಲ್ಲಿ ಸಹಕರಿಸಿ. ಎಲ್ಲ ದೂರದಲ್ಲಿರುವ ಎಲ್ಲ ಕ್ರೀಡಾಪಟುಗಳು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಈ ಒಂದು ಬಹುಮಾನವನ್ನು ರಘು ಸರ್ ಅವರು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅನ್ಸಾರ್ ಬೆಸ್ಟ್ ಮ್ಯಾನ್ ಆಫ್ ದಿ ಮ್ಯಾಚ್, ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠರಾಗಿ ಆಯ್ಕೆಯಾದವರು ರಮೇಶ್ ಕೊಕ್ಕಡ. ಈ ಒಂದು ಬಹುಮಾನವನ್ನು ಗಂಗಾಧರ್ ಶೆಟ್ಟಿರವರು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಮೇಶ್ ಕೊಕ್ಕಡ. ಅದೇ ರೀತಿ ಬೆಸ್ಟ್ ಬೌಲರ್ ಇರ್ಸಾದ್ ಕೋಲ್ಪೇರವರು. ಈ ಒಂದು ಬಹುಮಾನವನ್ನು ಬದ್ರುದ್ದೀನ್ ಅಮಾನ್ರವರು ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರನ್ನರ್ಸ್ ಆಗಿ ಹೊರಹೊಮ್ಮಿದಂಥ ತಂಡ ಬಿಸಾರ ಕೋಲ್ಪೆ. ಈ ಪಂದ್ಯಕೂಟದ ವೀಕ್ಷಣೆಯಲ್ಲಿ ತಮ್ಮ ಅತಿಥಿಗಳು ವೇದಿಕೆಯಲ್ಲಿ ಇದ್ದರು. ನಿಮ್ಮ ಅಭಿಮಾನಿ ಬದ್ರುದ್ದೀನ್ ರವರು ನಿಮಗೆ ನಗದು ಬಹುಮಾನವನ್ನು ಸ್ಪಾನ್ಸರ್ ಮಾಡಿರ್ತಾರೆ. ತಂಡದ ನಾಯಕ, ಎಲ್ಲ ತಂಡದ ಸದಸ್ಯರು ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದರೊಂದಿಗೆ ನಗದು 1,000 ರೂಪಾಯಿಯನ್ನು ಬದ್ರುದ್ದೀನ್ ಅಮಾನ್ರವರು ನಿಮಗೆ ನೀಡಿರ್ತಾರೆ. ಕೋಲ್ಪೆಯ ಕಳೆದ ಬಾರಿಯ ಚಾಂಪಿಯನ್. ಈ ಒಂದು ಮೈದಾನದಲ್ಲಿ ಮತ್ತೊಂದು ಪಂದ್ಯಾಕೂಟ ನಡೆದಿತ್ತು, ಅದರಲ್ಲೂ ಚಾಂಪಿಯನ್ ಆದಂಥ ಬಿಸಾರ ತಂಡ 2ನೇ ಬಾರಿ ರನ್ನರ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಬಹಳಷ್ಟು ಉತ್ತಮ ಕ್ರೀಡಾಪಟುಗಳನ್ನು ಹೊಂದಿದಂಥ ಬಿಸಾರ ತಂಡ ಕೋಲ್ಪೆ. ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡುವಂಥ ತಂಡ ಬಿಸಾರ ಕೋಲ್ಪೆ. ಕಷ್ಟ ಕಾಲದಲ್ಲಿ ಇರುವಂಥ ಹೀಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಆಗಿರುವ ಒಂದು ತಂಡ ಬಿಸಾರ ಕೋಲ್ಪೆ. ನಿಮ್ಮ ಈ ಒಂದು ಕ್ರೀಡೆ ನೋಡಿ ಭಾಳಷ್ಟು ಸಂತೋಷವಾಗಿದೆ. ಇನ್ನಷ್ಟು ಪ್ರಶಸ್ತಿಗಳು ತಮ್ಮದಾಗಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಬಿಸಾರ ಕೋಲ್ಪೆಗೆ ಶುಭ ಹಾರೈಸ್ತಾ ಇದ್ದೇನೆ. ಚಾಂಪಿಯನ್ ದಿವಂಗತ ಸುದೀಪ್ ರೈರವರ ಶಾಶ್ವತ ನೆನಪಿನ ಚಾಂಪಿಯನ್ ಆಗಿ ಹೊರಹೊಮ್ಮಿದಂಥ ತಂಡ ಸತ್ಯ ಸಾರಮಣಿ ಕೊಕ್ಕಡ ತಂಡ. ಸರ್ವ ಸದಸ್ಯರು ವೇದಿಕೆ ಹತ್ತ ಬನ್ನಿ. ಸಣ್ಣ ಯುವಕರ ತಂಡ ಭಾಳಷ್ಟು ಉತ್ತಮವಾದ ಪಂದ್ಯಕೂಟ. ಸೆಮಿಫೈನಲ್ನ ಪಂದ್ಯಕೂಟ ನೋಡಿದಾಗ ಅಚ್ಚರಿಯನ್ನು ಮೂಡಿಸಿದಂಥ ಒಂದು ತಂಡ ಸತ್ಯಸಾರಮಣಿ ಕೊಕ್ಕಡ. ನಿಮಗೆ ಮುಂದಕ್ಕೆ ಫ್ಯೂಚರ್ ಇದೆ. ಒಳ್ಳೆಯ ತಂಡ, ಬಲಿಷ್ಠ ಆಟಗಾರರನ್ನು ಹೊಂದಿದಂಥ ಜೂನಿಯರ್ ಯುವಕರನ್ನು ಒಳಗೊಂಡಂಥ ತಂಡ ಕೊಕ್ಕಡ ತಂಡ. ಅಭಿನಂದನೆಗಳು. ಸಮಯದ ಅಭಾವ ಇರುವುದರಿಂದ ಬಂದಂಥ ಎಲ್ಲ ಅತಿಥಿಗಳು, ಜಮಾಲ್ ರವರ ಕನಸು ಇದೆ, ಸುದೀಪ್ ರೈರ ಶಾಶ್ವತ ಪ್ರಾಜೆಕ್ಟ್ ಒಂದು ನೀಡಬೇಕು, ನನಗೆ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸಿರ್ತಾರೆ.